ಕಲ್ಚರಲ್ ಇದಕ್ಕೆ ಅದೆಲ್ಲ ಇಲ್ಲಿ ಮೇನ್ ಸ್ಟೇಜ್ ಒಂದು 5,000 to 10,000 ಜನ ಅಷ್ಟು ಕೂತ್ಕೋಬೋದು. ಅಷ್ಟು ನೀಟಾಗಿ ಕ್ಲೀನ್ ಮಾಡ್ಕೊಂಡು ಮಿನಿಮಮ್ 5,000 ಅದೇ ಇಲ್ಲಿ ಮುಂದ್ಗಡೆ ಏನು ಕಾಣ್ತಿದೆ ಇದು ಕಲ್ಚರಲ್ ಆ್ಯಕ್ಟಿವಿಟೀಸ್ ಅಂತ ಮಾಡ್ತೀವಿ. ದೇವಸ್ಥಾನ ಪಕ್ಕದಲ್ಲೂ ಕೂಡ ಅಲ್ಲೂ ಒಂದು ಅದು ಕೂಡ ಕಲ್ಚರಲ್ ಆ್ಯಕ್ಟಿವಿಟೀಸ್. ಇಲ್ಲಿ ಧಾರ್ಮಿಕ ಸಭೆ ಇನಾಗ್ರೇಷನ್ ಏನು ಇಲ್ಲದೆ ಇರೋ ಟೈಮ್ ಇಲ್ಲೂ ಕೂಡ ಕಲ್ಚರಲ್ ಆ್ಯಕ್ಟಿವಿಟೀಸ್. ಇದು 3 ಸ್ಟೇಜ್ ಒಂದು ಕಲ್ಚರಲ್ ಆ್ಯಕ್ಟಿವಿಟೀಸ್. ಮತ್ತು ಇನ್ನೇನು ಮಾಡಿದ್ರೆ ಪಬ್ಲಿಕ್ಕಿಗೆ ಅಲ್ಲಿಗೆ ಲಾಸ್ಟ್ ಮಾಡಬೇಕು. ನೀನೇನು ನಾವು ಇಂಟರ್ನೆಟ್ ವೆಹಿಕಲ್ ಅಲ್ಲೇ ಸ್ಟಾಪ್ ಆಗುತ್ತೆ. ಅಲ್ಲಿ 2 ಗ್ಯಾಂಗ್ವೇ ಮಾಡ್ತಾರೆ. ಒಂದು ಗ್ಯಾಂಗಲ್ಲಿ VIP-ಗಳಿಗೆ ಬಗ್ಗಿಗಳ ಅರೇಂಜ್ ಮಾಡ್ತಾರೆ. ಝೂಯಿಂದ ಎಕ್ಸಿಬಿಷನ್ ಮತ್ತು ಚಾಮುಂಡಿ ಬೆಟ್ಟದಿಂದ ಬಗ್ಗಿಗಳನ್ನ ತರಿಸ್ಕೊಂಡು ಒಂದು ಗ್ಯಾಂಗಲ್ಲಿ ಜನರು ಪಬ್ಲಿಕ್ ಬರ್ತಾರೆ. ಆ ಗ್ಯಾಂಗ್ ಮನೆ ತನಕ ಕಂಟಿನ್ಯೂ ಡೈರೆಕ್ಟಲ್ಲಿ ಒಳ್ಳೆ ತನಕ ಕೂಡ ಸೇಮ್ ಅದೇ ಗ್ಯಾಂಗಲ್ಲಿ ಇವರು VIP-ಗಳಿಗೆ ಮಧ್ಯ ಅಲ್ಲಿ ಧ್ವಜಸ್ತಂಭ ಇದೆ ಅಲ್ಲಿ ತನಕ ಬಗ್ಗಿ ಹೋಗಿ ಇಲ್ಲಿಂದ ಅಲ್ಲಿ ಹೇಳ್ಕೊಂಡು ಅಲ್ಲಿಂದ ಮುಂದಕ್ಕೆ ಸ್ವಲ್ಪ ದಿನ ನಡೀತಾಗ ಆಗ್ತಿರೋಕ್ಕೆ ವೀಲ್ ಚೇರ್ಗಳಿದೆ. ಮತ್ತು ಬಗ್ಗಿ ಅಲ್ಲಿ ತನಕ ಬರೋದು ತುಂಬ ಇಲ್ಲ ಅನಿಸುತ್ತೆ. ಓನ್ಲಿ ಫಾರ್ VIPs ಬಗ್ಗೆ ಕಾಲ್ ಮಾಡಿ ಸರ್. ಮತ್ತು ಹ್ಯಾಂಡಿಕ್ಯಾಪ್ಸ್ಗಳಿಗೆ ಮತ್ತು ವಯಸ್ಸಾದವರಿಗೆ ಅವ್ರಿಗೆ ಸ್ಪೆಷಲ್ ಪ್ರಿಫರೆನ್ಸಲ್ಲಿ VIP-ಗಳನ್ನ ಬೇಕು ಸರ್. ಅದಕ್ಕೂ ಕೂಡ ಅದಕ್ಕೆ ಹೊಳೆ ತನಕ ಹೊಳೆಲ್ಲ ಕೂಡ ಡಿವಿಷನ್ ಮಾಡ್ಕೊಂಡು ಒಂದು ಡಿವಿಷನ್ VIPs ಬಗ್ಗೆ ಎಂಟ್ರಿ ಇರುತ್ತೆ. ಅಲ್ಲಿ ಎಂಟ್ರಿ ಆಗ್ತದೆ 4 ಬೋಟ್ಗಳನ್ನ ವ್ಯವಸ್ಥೆ ಮಾಡಬೇಕು. ಈ ಬರ್ಡ್ ಸೆಂಚುರಿಯಿಂದ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಬೋಟ್ಗಳು ತೊಗೊಂಡು ರೋಡ್ ಜೊತೆಗೆ ವಿತ್ OBN ಫಿಟೆಡ್ ಬೋಟ್ಸ್ಗಳು ಕೂಡ 3 ಬೋಟ್ಸ್ ಅದು ಎಮರ್ಜೆನ್ಸಿಗೆ. ಈ 4 ಬೋಟ್ಸಲ್ಲಿ ಮಿನಿಮಮ್ 60 to 70 ಟೈಮ್ ಸೊ ಅವ್ರನ್ನ ಕರ್ಕೊಂಡೋಗಿ ಮಧ್ಯೆ ಏನು ಅಲ್ಲಿ ದ್ವೀಪ ಥರ ಇದೆ ಐಲ್ಯಾಂಡ್ ಅಲ್ಲಿ ಐಲ್ಯಾಂಡಲ್ಲಿ ಬಿಟ್ಟಿರೋ ಮತ್ತು ಚೇಂಜಿಂಗ್ ಕ್ಲೀನ್ ಆಗುತ್ತೆ. ಸೊ VIPs ಮಾತ್ರ ಬೋಟಲ್ಲೇ ಮಧ್ಯ ತನಕ ಕ್ಲೀನ್ ಮಾಡ್ತಾರೆ. ಮಿಕ್ಕಿದೇನು ಜನಸಾಮಾನ್ಯ ಇರುತ್ತೆ ಅವರೆಲ್ಲೇ ಒಂದು 50 ಅಡಿಯಷ್ಟು ಸುತ್ತ ಬ್ಯಾರಿಕೇಡ್ ಇದೆ. ಅಲ್ಲೇ ಅವರು ಸ್ನಾನ ಮಾಡಿ ವಾಪಸ್ ಬರಬೇಕಾದ್ರೂ ಕೂಡ ದೇವಸ್ಥಾನ ಎಂಟ್ರಿಗೆ ಸಪ್ರೇಟ್ ಆಗಿ ಗ್ಯಾಂಗ್ ಇದೆ. ಅದು ಡಿವೈಡ್ ಮಾಡ್ಕೊಂಡು VIP ಸಪ್ರೇಟ್ ಗ್ಯಾಂಗ್ ಮಾಡ್ಕೊಂಡು ಮತ್ತು ಮತ್ತು ಎಕ್ಸಿಟ್ ಏನಿದೆ ಸರ್ ಫಸ್ಟ್ ಇಲ್ಲಿಂದ ಎಂಟ್ರ್ ಆಗ್ತಿರ್ತಾರೆ ವಾಪಸ್ ಇಲ್ಲಿ ಬರೋದಿಲ್ಲ ಸರ್. ಹಿಂದ್ಗಡೆ ಇಲ್ಲಿ ವಾಕಿಂಗ್ ಟ್ರ್ಯಾಕ್ ಇದೆ ಸರ್. ಇಲ್ಲಿಂದ ಎಕ್ಸಿಟ್ ಮಾಡ್ಕೊಂಡು ಬ್ಯಾಂಕ್ ಆಗ್ತದೆ ಅದು ಎಕ್ಸಿಟ್ ಅವರು ಮೇನ್ ಇದು ರೆಡ್ಸ್ ಅಂತ ಇಲ್ಲೇನು ಅನ್ನ ಸಂತರ್ಪಣೆ ಮಾಡಿದ್ದಾರೆ. ಅದಕ್ಕೊಂದು ಎಂಟ್ರೆನ್ಸ್ ಓಪನ್ ಮಾಡಿ ಜನ ಊಟ ಮಾಡೋರಿಗೆ ಊಟ ಮಾಡ್ಬೋದು ಮತ್ತೆ ಅಲ್ಲೇ ವಾಕಿಂಗ್ ಟ್ರ್ಯಾಕ್ ಅಲ್ಲಿಂದ ಡೈರೆಕ್ಟಾಗಿ ಎಕ್ಸಿಟ್ ಇದು ಒಂದು ಸರ್ ಎಂಟ್ರಿ ಮಾತ್ರ ಸರ್ ಎಕ್ಸಿಟ್ ವಾಲಂಟಿಯರ್ಸ್ ಮತ್ತು ಬೇರೆ ಯಾರ್ಯಾರು ಕೊಡೋದು ಅದು ಎಂಟ್ರೆನ್ಸ್ ಇದಕ್ಕೆ ಸ್ನಾನಕ್ಕೆ ಬರೋಕ್ಕೆ ಮುಂಚೆ ಊಟ ಮಾಡಿಕೊಂಡು ಬರೋದು. ಮುಂಜಾನೆ ನರ್ಸಿಂಗ್ ಸರ್ವಿಸ್ ಅಲ್ಲೇ ಸಪ್ರೇಟ್ ವ್ಯವಸ್ಥೆ ಆಗ್ತದೆ. ಅಲ್ಲಿ ರೋಡು ಅದಾದಮೇಲಿಂದ ಹಳೆ ಬಸ್ ಸ್ಟ್ಯಾಂಡ್ ಈಗ ನಮ್ಮ ಕಂಪ್ಲೀಟ್ ನಮ್ಮ ಕಂಟ್ರೋಲ್ ಎಲ್ಲ ಎಷ್ಟಾಗಿದೆ ಬರ್ತಾನೆ ಇರುತ್ತೆ. 2 days ಕ್ಲೀನ್ ಮಾಡೋದು ನೀರು ಜಾಸ್ತಿ ಆಗಿದೆ. ಕೂತ್ಕೊಳ್ಳಿ, ಎಲ್ಲರೂ ಕೂತ್ಕೊಳ್ಳಿ ಸುತ್ತ.